ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುದೀಪ್. ನಾವೆಲ್ಲರೂ ಸಹ ಪ್ರತಿನಿತ್ಯ ಉಪಯೋಗಿಸುವಂತಹ UPI ಡಿಜಿಟಲ್ ಪೇಮೆಂಟ್ನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆಯನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು ನಿಯಮದಿಂದಾಗಿ ಜನಸಾಮಾನ್ಯರ ಮೇಲೆ ಏನೆಲ್ಲ ಎಫೆಕ್ಟ್ ಬೀಳುತ್ತೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ವೀಕ್ಷಕರೇ, ನಾವೆಲ್ಲರೂ ಸಹ ಬೆಳಗ್ಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಸಹ ನಮ್ಗೇನಾದರೂ ಸಹ ವಸ್ತುಗಳು ಬೇಕು ಅಂದರೆ ನಾವು ನಮ್ಮ ಮೊಬೈಲ್ ಮೂಲಕ UPI ಮುಖಾಂತರ ಹಣವನ್ನು ಪಾವತಿ ಮಾಡ್ತೇವೆ. ಹಾಗೆ ನಮ್ಮ ಖಾತೆಗೆ ನಾವು ಹಣವನ್ನು ಪಾವತಿ ಮಾಡಿಸಿಕೊಳ್ತೇವೆ, ಅಂದರೆ ಮರುಪಾವತಿ ಮಾಡಿಸಿಕೊಳ್ತೇವೆ. ಆದರೆ ಇಲ್ಲಿಯವರೆಗೂ ಸಹ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಒಂದು ಶುಲ್ಕವನ್ನು ವಿಧಿಸಿರಲಿಲ್ಲ. ಆದರೆ ಇನ್ನು ಮುಂದೆ 2,000 ರೂಪಾಯಿಗಿಂತ ಹೆಚ್ಚಿನದಾಗಿ ಯಾರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರಿಗೆ ಸುಮಾರು 0.3ರಷ್ಟು 0.5ರಷ್ಟು ಅಂದರೆ ಆ ಎರಡು ಆಸುಪಾಸಿನಲ್ಲಿ ಎಷ್ಟು ಬರುತ್ತೆ ಅಷ್ಟು ಶುಲ್ಕವನ್ನು ವಿಧಿಸಲಾಗುತ್ತೆ ಎಂಬ ಚರ್ಚೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಶುಲ್ಕ ಯಾರಿಗೆಲ್ಲ ಅನ್ವಯವಾಗುತ್ತೆ ಅಂತ ನೋಡೋದಾದ್ರೆ, ಇದೀಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇದು ಜನಸಾಮಾನ್ಯರ ಮೇಲೆ ಹೊಡೆತ ಬೀಳಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯಾರು ದೊಡ್ಡ ದೊಡ್ಡ ಉದ್ದಿಮೆದಾರರಿರ್ತಾರೆ, ವಾರ್ಷಿಕವಾಗಿ 1.5 ಕೋಟಿಗಿಂತ ಯಾರು ಟ್ರಾನ್ಸಾಕ್ಷನ್ ಮಾಡ್ತಾರೆ UPI ಮೂಲಕ, ಅವರಿಗೆ ಮಾತ್ರ ಈ ಒಂದು ಶುಲ್ಕ ಅನ್ವಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಯಾರು 2,000 ರೂಪಾಯಿಗಿಂತ ಹೆಚ್ಚಿನದಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರಿಗೆ 0.3 ಪೈಸಾ ಅಂತಾನೆ ಈಗ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಂದ್ರೆ ಈಗ ನಾವು 1,000 ರೂಪಾಯಿಯನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ ಆಲ್ಮೋಸ್ಟ್ 3 ರೂಪಾಯಿ ಶುಲ್ಕ ಬೀಳುತ್ತೆ. 10,000 ರೂಪಾಯಿ ಅಂದ್ರೆ 30 ರೂಪಾಯಿ. 1 ಲಕ್ಷ ಏನಾದರೂ ಸಹ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ 300 ರೂಪಾಯಿ ಶುಲ್ಕ ಆಗಲಿದೆ. ಈ ಎಲ್ಲ ಒಂದು ಆಧಾರವನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಕೇಂದ್ರ ಸರ್ಕಾರ ಒಂದು ಆರ್ಥಿಕ ಹೊರೆಯನ್ನ ಇಳಿಸಲಿಕ್ಕೋಸ್ಕರ ತಮ್ಮ ಒಂದು ಆರ್ಥಿಕತೆಯ ಒಂದು ದೃಷ್ಟಿಕೋನದಿಂದಾಗಿ ಈ ಒಂದು ಶುಲ್ಕವನ್ನ ಜಾರಿಗೆ ತರಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಇವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಇದು ಯಾರ್ಯಾರು ಸಣ್ಣ ಸಣ್ಣ ಉದ್ದಿಮೆದಾರರಿರ್ತಾರೆ, ಅಂದ್ರೆ ತರಕಾರಿ ವ್ಯಾಪಾರಸ್ಥರಾಗಿರ್ಬಹುದು, ರಸ್ತೆ ಬದಿ ವ್ಯಾಪಾರಸ್ಥರಾಗಿರ್ಬಹುದು, ಅವರಿಗೆ ಈ ಒಂದು ಶುಲ್ಕ ಅನ್ವಯವಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ಸುತ್ತಿ ಬಳಸಿದ್ದು ದೊಡ್ಡ ಉದ್ದಿಮೆದಾರರಿಂದ ಹಿಡಿದು ಕೊನೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಬಳಿಗೆ ಬರುವಂತಹ ಲೆಕ್ಕಾಚಾರ ಇಲ್ಲಿ ನಮಗೆ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದ್ರೆ 1.5 ಕೋಟಿ ರೂಪಾಯಿಗಿಂತ ಯಾರು ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರಿಗೆ ಶುಲ್ಕ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಹ ಸೇರ್ಕೊಂಡು ಬಿಡ್ತಾರೆ ಹೇಗೇಗೋ ಟ್ರಾನ್ಸಾಕ್ಷನ್ ಮುಖಾಂತರ. ಇದು ಕೊನೆಯ ಹಂತದಲ್ಲಿ ಎಲ್ಲಿಗೆ ಬಂದು ನಿಲ್ಲುತ್ತು ಅಂತ ನಾವು ತದನಂತರದಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಕೇಂದ್ರ ಸರ್ಕಾರ ಇದೀಗ ಏಕಾಏಕಿ ಒಂದು ಶುಲ್ಕವನ್ನು ವಿಧಿಸಲಿಕ್ಕೆ ಏಕೆ ಮುಂದಾಗಿದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ, ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನಂದ್ರೆ, ನಾವು ದಿನನಿತ್ಯವೂ ಸಹ ಈ ಒಂದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರಬಹುದು, ಪೇಟಿಎಂ ಇನ್ನಿತರ ಖಾಸಗಿ ಆ್ಯಪ್ಗಳ ಮುಖಾಂತರ ನಾವು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತೇವೆ. ಹಾಗಾಗಿ ಈ ಒಂದು ಖಾಸಗಿ ಕಂಪನಿಗಳು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರಿವೆ. ಅದೇನಂದ್ರೆ, ನಾವು ಈ ಒಂದು ಸಾರ್ವಜನಿಕರ ಗ್ರಾಹಕರ ಭದ್ರತೆಯ ದೃಷ್ಟಿಯಿಂದ ನಮಗೆ ಒಂದಷ್ಟು ಖರ್ಚುಗಳು ಬರ್ತಾ ಇವೆ. ಈ ಒಂದು ಖರ್ಚನ್ನ ಭರಿಸುವುದಕ್ಕಾಗಿ ಈ ಒಂದು ಶುಲ್ಕವನ್ನ ನಾವು ಪಾವತಿ ಮಾಡಿಸ್ಕೊಳ್ಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಅವರು ಮನವಿಯನ್ನ ಸಲ್ಲಿಸಿದ್ರು. ಈ ಒಂದು ಮನವಿಗೆ ಇದೀಗ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಯಾಕೆಂದ್ರೆ ಫೋನ್ ಪೇ, ಗೂಗಲ್ ಪೇ ಟ್ರಾನ್ಸಾಕ್ಷನ್ ದಿನನಿತ್ಯವೂ ಸಹ ಹೆಚ್ಚಾಗಿದೆ. ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ 2020ರಿಂದ ಹಿಡಿದು 2026 ಅಂದ್ರೆ ಇಲ್ಲಿಯವರೆಗೂ ಸಹ ಯಾವುದೇ ರೀತಿಯ ಶುಲ್ಕ ಇರಲಿಲ್ಲ. ಫೋನ್ ಪೇ, ಗೂಗಲ್ ಪೇ ಟ್ರಾನ್ಸಾಕ್ಷನ್ ಅಲ್ಲಿ ಸಾರ್ವಜನಿಕರು ಯಥಾವತ್ತಾಗಿ ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಒಂದು ಟ್ರಾನ್ಸಾಕ್ಷನ್ ಮಾಡಿಕೊಳ್ತಾ ಇದ್ರು. ಆದ್ರೆ ಇನ್ ಮುಂದೆ ಈ ರೀತಿಯ ಒಂದು ಶುಲ್ಕದ ನಿಯಮವನ್ನ ಜಾರಿಗೆ ತರಲಾಗುತ್ತೆ ಎಂಬ ಚರ್ಚೆ ಇದೀಗ ಎದ್ದಿರೋದು. ಹಾಗಾಗಿ ಈ ಒಂದು ನಿಯಮ ಸಂಬಂಧ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಒಟ್ಟಿನಲ್ಲಿ ಏನೆಲ್ಲ ತೀರ್ಮಾನವನ್ನ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಒಂದು ಎಫೆಕ್ಟ್ ಸಾರ್ವಜನಿಕರಿಗೆ ಯಾವ ರೀತಿ ಬಂದು ತಗಲುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.